ಹಾಯ್ ಫ್ರೆಂಡ್ಸ್, ಇವತ್ತು ನಿಮಗೆ ಆಯಾಟನ ರೆಸಾರ್ಟ್ ಕೂರ್ಗು ಮಡಿಕೇರಿಯಲ್ಲಿರುವಂಥ ಒಂದು ಪ್ರಾಪರ್ಟಿ ತುಂಬ ಚೆನ್ನಾಗಿದೆ. ನನ್ನಿಲ್ಲಿನ ಅನುಭವ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಈ ವಿಡಿಯೋ ಮುಖಾಂತರ ಅಂತ ಅನ್ನಿಸ್ತು. ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಇದು ತುಂಬ ಒಂದು ನಮಗೆ ಮಳೆಗಾಲದ ಟೈಮಲ್ಲಿ ಹೋಗಿದ್ದು ರಿಫ್ರೆಶಿಂಗ್ ಅನುಭವ ಆಯಿತು. ನಮಗೆ ಒಂದು ವೆಸ್ಟರ್ನ್ ಘಾಟ್ಸ್ ಏರಿಯಾದಲ್ಲಿ ಒಂಥರ ನೆಮ್ಮದಿ ವಾತಾವರಣ, ಶಾಂತತೆ ಇತ್ತು. ಆಯಾಟನ ರೆಸಾರ್ಟು ನಮಗೆ ಹಿಂಗೆ ಈ ವಿಡಿಯೋ ನೋಡ್ತಾ ನಮಗೆ ಸಿಕ್ಕಿದ್ದಂಥ ಒಂದು ಐಡಿಯಾ. ಹೋಗಬೇಕು, ಅಲ್ಲಿ ನೋಡ್ಕೊಬರ್ಬೇಕು, ಎಂಜಾಯ್ ಮಾಡ್ಕೊಬೋದು, 2 ದಿನ ನೆಮ್ಮದಿಯಿಂದ ಆರಾಮಾಗಿರಬೇಕು ಅಂದ್ಕೊಂಡು ನಾವು ಇದರಲ್ಲಿ ಹೋದ್ವಿ. ಇದು ಪಶ್ಚಿಮ ಘಟ್ಟಗಳ ಹಸಿರಿನ ನಡುವೆ ಇದು ಅತ್ಯಂತ ಉತ್ತಮವಾದಂಥ ಐಷಾರಾಮಿ. ಒಂದು ಸ್ವಲ್ಪ ಕಾಸ್ಟ್ಲಿ ಇದೆ. ಕಾಟೇಜ್ಗಳಿದೆ, 50ಕ್ಕಿಂತ ಹೆಚ್ಚು ಕಾಟೇಜ್ಗಳಿದೆ. ಒಂದು 110 ಎಕರೆ ಜಾಗದಲ್ಲಿ ಮಾಡಿರುವಂಥ ರೆಸಾರ್ಟು ಹಸಿರಿನಿಂದ ತುಂಬಿ ತುಳುಕುತ್ತೆ. ಮಳೆಗಾಲದಲ್ಲಂತೂ ತುಂಬ ಚೆನ್ನಾಗಿದೆ. ಇದರಲ್ಲಿ ಒಂದು ವಿಶೇಷತೆ ಏನಪ್ಪ ಅಂತಂದರೆ, ಇಲ್ಲಿ ಇರುವಂತಹ ಒಂದು ಪ್ರೈವೇಟ್ ವಾಟರ್ಫಾಲ್ ಅದನ್ನು ನೋಡ್ತೀವಿ. ನಾನು ತೋರಿಸ್ತೀನಿ ನಿಮಗೆ ಹೋಗ್ತಾ. ಇಲ್ಲಿ ನೋಡಿ, ಗ್ಲಾಸ್ ಹೌಸು, ಸ್ವಿಮ್ಮಿಂಗ್ ಪೂಲ್ಗೆ ಹೋಗುವಂಥ ಏರಿಯಾ ಜಾಗ ಇದು. ಅಲ್ಲಿ ನೋಡಿ ಕಾಣಿಸ್ತಾ ಇದೆ ಗ್ಲಾಸ್ ಹೌಸು. ಇದು ವಾಟರ್ಫಾಲ್ ಪ್ರೈವೇಟ್, ಇವರೇ ಮಾಡಿರುವಂಥ ಪ್ರೈವೇಟ್ ವಾಟರ್ಫಾಲ್ಸು, ಸ್ವಿಮ್ಮಿಂಗ್ ಪೂಲ್ ಅಲ್ಲೇ ಇದೆ. ಇటు ಕಡೆ ಗ್ಲಾಸ್ ಹೌಸು ಅಂದರೆ ಫುಲ್ಲು ಗ್ಲಾಸಲ್ಲೇ ಮಾಡಿದ್ದಾರೆ. ಇದರಲ್ಲಿ ಅಲ್ಲಿ ಡೋರು ಆಗಲಿ ಎಲ್ಲ ಗ್ಲಾಸಲ್ಲೇ ಇದೆ. ಹಾಗಾಗಿ ಇದು ಗ್ಲಾಸ್ ಅಂತ ಇಟ್ಟಿದ್ದಾರೆ. ಅದು ರೆಸಾರ್ಟಿಂದು ಒಂದು ರಿಫ್ರೆಶ್ಮೆಂಟ್ ಜಾಗ. ಅಲ್ಲಿ ಊಟದ್ದು ಬೋತ್ ಏಷ್ಯನ್ ಆ್ಯಂಡ್ ಕಾಂಟಿನೆಂಟಲ್ ಫುಡ್ಡು, ನಮ್ಮ ಕರ್ನಾಟಕದ ಕೂರ್ಗಿನ ಸ್ಪೆಷಲ್ ಫುಡ್ಗಳನ್ನು ಸಹ ಇಲ್ಲಿ ಮಾಡ್ತಾರೆ. ಅದನ್ನು ಗೊತ್ತಾದರೂ ಪ್ರೈವೇಟ್ ಸ್ವಿಮ್ಮಿಂಗ್ ಪೂಲ್ ಕಾಣಿಸ್ತಾ ಇದೆ, ಮತ್ತು ಪ್ರೈವೇಟ್ ವಾಟರ್ಫಾಲ್ ಕಾಣಿಸ್ತಾ ಇದೆ. ನಾನು ಅದ್ರ ಹತ್ರ ಹೋಗ್ತೀವಿ, ಅದನ್ನು ತೋರಿಸ್ತೀನಿ ನಿಮಗೆ. ಇಲ್ಲಿ ರಿಫ್ರೆಶ್ಮೆಂಟ್, ಸಂಜೆ ಒಂದು ಸ್ನ್ಯಾಕ್ಸ್ ಅರೇಂಜ್ಮೆಂಟ್ಸ್ ಮಾಡಿರ್ತಾರೆ. ಅದೇ ಪ್ಯಾಕೇಜಲ್ಲೆಲ್ಲ ಇನ್ಕ್ಲೂಡ್ ಆಗಿರುತ್ತೆ, ಕಾಂಪ್ಲಿಮೆಂಟ್. ಸೊ ಅದನ್ನು ರೆಡಿ ಮಾಡಿದ್ರೆ ಮೊದಲು ಇಲ್ಲಿ ಅಲ್ಲಿ ಕಾಫಿದು ಒಂದು ಆ್ಯಕ್ಟಿವಿಟಿನ ಅರೇಂಜ್ ಮಾಡ್ತಾರೆ. ಇಲ್ಲಿ ಈ ಹೋಟೆಲಲ್ಲಿ ಸುಮಾರು ಆ್ಯಕ್ಟಿವಿಟೀಸ್, ಇಂಡೋರ್ ಆ್ಯಕ್ಟಿವಿಟೀಸ್ ಮತ್ತು ಜಿಪ್ ಲೈನು, ಸ್ವಿಮ್ಮಿಂಗ್ ಪೂಲ್ ಇಲ್ಲಿದೆ. ಮತ್ತು ಕ್ಲೇ ಆರ್ಟ್ಸ್ನ ಕೊಡ್ತಾರೆ. ಕಾಫಿಯಲ್ಲಿ ಕಾಫಿ ಬೀನ್ಸಲ್ಲಿ ಡಿಫ್ರೆಂಟ್ ಕಾಫಿ ಪೌಡರ್ಸ್, ಡಿಫ್ರೆಂಟ್ ಸ್ಟೇಜಸ್ ಎಲ್ಲ ಮಾಕ್ಟೈಲು ಅದೆಲ್ಲ ಹೇಳ್ಕೊಟ್ಟಿದ್ದೀವಿ ಅಂತೆಲ್ಲ ಮಗ ಮತ್ತು ಮಕ್ಕಳಿಗೆ ಹೋದಾಗ ಅದನ್ನು ಎಂಜಾಯ್ ಮಾಡ್ಕೊಂಡ್ಬಂದಿದ್ರು. ಅದ್ರ ಬಗ್ಗೆ ಶೇರ್ ಮಾಡ್ಕೊತಾ ಇದ್ದೀನಿ ನಮ್ಮ ಹತ್ರ. ಮಳೆ ಸಣ್ಣದಾಗಿ ದಿಡಿ ಹಾಗೆ ಬರ್ತಿತ್ತು. ವಾತಾವರಣ ತುಂಬ ಚೆನ್ನಾಗಿತ್ತು. ನೀವುಗಳು ನಿಮ್ಮ ಬಜೆಟಲ್ಲಿ ಹೋಗಿ ಎಂಜಾಯ್ ಮಾಡಿ. ತುಂಬ ಚೆನ್ನಾಗಿದೆ. ಒಂದು ಪ್ರಕ್ಷುಬ್ಧ ವಾತಾವರಣ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ. ತುಂಬ ಹೆಂಗೆ ನೋಡ್ತಾರೆ, ತುಂಬ ಒಂಥರ ಕ್ಯೂರಿಯಾಸಿಟಿ ಬರುತ್ತೆ ನೋಡ್ತಾ ಇದ್ರೆ. ಅಷ್ಟು ಚೆನ್ನಾಗಿದೆ. 1-2 ದಿನ ಯಾವ ರೀತಿ ಕಳೀತಂತಲೇ ಹೇಳ್ತೀವಿ, ಅಷ್ಟು ಚೆನ್ನಾಗಿ ನೋಡ್ಕೊಂಡು ಹೋಗು ನೋಡಿ. ಹೋಗ್ತಾ ಫಾಲ್ಸಿಗೆ ಹೋಗ್ತಾ ಅದೇ ಥರ ನೋಡಲಿ, ಅಲ್ಲಿ ಸುಮಾರು ಇದು ಕಾಣಿಸ್ತಾ ಇತ್ತು. ಅಲ್ಲಿ ರಿವರ್ ಬಗ್ಗೆ, ಮ್ಯಾಜಿಕ್ ರಿವರ್ ಅಂತ ಹೆಸರಿಟ್ಟಿದ್ದಾರೆ. ಹೆಸರಿಟ್ಬಿಟ್ಟು ಅದು ರಿವರ್ ಬಗ್ಗೆ ಇದ್ದು ಅದನ್ನೆಲ್ಲ ಏನು ಅಂತ ನೋಡ್ಕೊತ ಅದು ವೇ ಅಲ್ಲಿ ಇಟ್ಟಿದ್ದಾರೆ. ಅದನ್ನು ನೋಡ್ಕೊತ ಹೋಗ್ತಾಯಿದ್ವಿ. ಇದ್ರದ್ದು ಸೌಂಡು, ಫಾಲ್ಸಿನ ಸೌಂಡು ಅದೆಲ್ಲ ಅದೇ ಒಂದು ಮ್ಯೂಸಿಕಲ್ ಥೆರಪಿ ಥರ ಇತ್ತು. ನನಗೆ ಹೇಳ್ಬೇಕಂದ್ರೆ ಅಷ್ಟು ಚೆನ್ನಾಗಿತ್ತು. ಇಲ್ಲಿ ಪಕ್ಷಿಗಳು ಏನೇನು ಸಿಗುತ್ತೆ, ಏನೇನು ನೋಡೋಕ್ಕೆ ಸಿಗ್ಬೋದು ಅಂತೆಲ್ಲ ಸರಿ ವಾತಾವರಣದಲ್ಲಿ ಇದ್ದಾರೆ. ಬನ್ನಿ ಒಂದು ರೌಂಡ್ ಹಾಕೊತ ಬರೋಣ. ನಮ್ಮ ಜೊತೆ ನೀವು ನೋಡಿ. ಹೆಜ್ಜೆಗೂ ಯಾವ ರೀತಿ ಎಲ್ಲಿ ಹೋಗಬೇಕು ಅನ್ನೋ ತುಂಬ ದೊಡ್ಡದಾದಂಥ ಇರೋದ್ರಿಂದ ಪ್ರತಿಯೊಂದರಲ್ಲೂ ನೇಮ್ ಕಾರ್ಡ್ಸ್ಗಳೆಲ್ಲ ಇಟ್ಟಿದ್ದಾರೆ, ಪ್ಲೇ ಕಾರ್ಡ್ಸ್. ಹಂಗಾಗಿ ಅದನ್ನು ನೋಡ್ಕೊತ ನಾವು ಎಲ್ಲೆಲ್ಲಿ ಹೋಗಿ ಬರ್ಬೋದು, ಎಂಜಾಯ್ ಮಾಡ್ಬೋದು. ಪ್ರಾಪರ್ಟಿನೆಲ್ಲ ಏರಿಯಾ ಎಲ್ಲ ಸುತ್ತಾಡ್ಬೋದು. ಸ್ವಲ್ಪ ಮಳೆಗಾಲದಲ್ಲಿ ಏನಪ್ಪ ಅಂದರೆ ಲೀಚಸ್ ಇರುತ್ತೆ, ನೋಡಿಕೊಂಡು ಹೋಗಬೇಕು.
ಗ್ಲಾಸ್ ಹೌಸ್ ಕಾಣಿಸ್ತದೆ ನೋಡಿ, ಈ ಕಡೆಯಿಂದ ನೋಡ್ಕೊಂಡು. ನಿಜವಾಗ್ಲೂ ಫಾಲ್ಸ್ ಹತ್ರ ಹೋಗ್ತಿದ್ದಂಗೂ ಒಂಥರ ಆನಂದವಾಗಿ, ಏನು ನಮ್ಮಲ್ಲಿರೋಂಥ ಎಲ್ಲ ಕಷ್ಟನೆಲ್ಲ ಅದಕ್ಕೆಲ್ಲ ಕೊಟ್ಬಿಟ್ವೇನೋ, ಅದೆಲ್ಲ ಹರ್ಕೊಂಡು ಹೋಗ್ತಾ ಇದೆಯೇನೋ ಅನ್ನೋ ಅಷ್ಟು ಅನಿಸ್ತಿತ್ತು. ಅದೇ ದಾರಿಲಿ ಬರ್ತಾನೆ. ಫಾಲ್ಸ್ ಹತ್ರನೇ ಹೋಗೋಕ್ಕೆ ಬಿಡ್ತಾರೆ, ಅಲ್ಲಿ ಇರ್ತಾರೆ, ಅಲ್ಲಿ ಹೋಟ್ಲವರು ಅವರು ನೋಡ್ತಿರ್ತಾರೆ ಸ್ಯಾಪ್ಸ್ ಆದರೆ ಮ್ಯಾನೇಜ್ ಮಾಡಲಿಕ್ಕೆ ಅಂತ. ಹತ್ರನೇ ಹೋಗಿ ಅಲ್ಲಿ ನೀರಿನ ಇದನ್ನು ಎಂಜಾಯ್ ಮಾಡ್ಬೋದು. ಅಷ್ಟು ಚೆನ್ನಾಗಿರುತ್ತೆ ಅಲ್ಲಿ ಜಾಗ. ತಂಪಾದ ನೀರಿನ ಸೌಂಡು ಅಲ್ಲೆಲ್ಲ ಎಂಜಾಯ್ ಮಾಡಿಕೊಂಡು ವಾಪಸ್ಸು ಹೋಗಲಿಕ್ಕೆ ಮಾಡ್ಕೊಂಡು ಸಂಜೆ ಲೈಟಿನ ಅರೇಂಜ್ಮೆಂಟ್ಸ್ ಅದೆಲ್ಲ ಎಂಜಾಯ್ ಮಾಡ್ಕೊಂಡು ಲ್ಯಾಂಡ್ಸ್ಕೇಪಿಂಗ್ ಬಗ್ಗೆ ಎರಡು ಮಾತಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮ್ಯಾನೇಜ್ಮೆಂಟು ತುಂಬ ಚೆನ್ನಾಗಿದೆ ಇಲ್ಲಿ. ಹಾಸ್ಪಿಟಾಲಿಟಿ ಅಂತೂ ತುಂಬ ಸೂಪರ್ ಹೇಳಬೇಕು ಅಂದರೆ. ಫುಡ್ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿದೆ. ಕಾಫಿಯಲ್ಲಿ ಹೋದಾಗ ವರ್ಕ್ಶಾಪಲ್ಲಿ ಹೋದಾಗ ಕೊಟ್ಟಂತಹ ಕಾಂಪ್ಲಿಮೆಂಟರಿ ಕಾಫಿ ಬೀನ್ಸು, ಈ ಥರ ಆ್ಯಕ್ಟಿವಿಟೀಸ್ ಎಲ್ಲ ಇರುತ್ತೆ, ಕ್ಲೈಂಬಿಂಗ್ ಆ್ಯಕ್ಟಿವಿಟೀಸ್ ಎಲ್ಲ ಮಗನಿಗೆ ಮಾಡ್ತೀವಿ ಅಂತ ಕೇಳ್ತಾ ಇದ್ದೆ. ನವನೀತಾ ಇದ್ರ ಮೇಲೆ ಹತ್ಬೇಕು, ನಾಳೆ ಇದ್ರ ಮೇಲೆ ನಡ್ಕೊಂಡು ಹೋಗ್ತೀಯಾ? ಇದ್ರ ಮೇಲೆ ನಡ್ಕೊಂಡು ಹೋಗ್ತೀಯಾ? ಹಾಂ, ಅಲ್ಲಲ್ಲಿ ಒಂದು ಲ್ಯಾಂಡ್ಸ್ಕೇಪಿಂಗ್ ವಿಷಯ ಬಂದಾಗ ನೋಡಿ, ಇಲ್ಲಿ ಒಂದು ಬ್ರಿಡ್ಜ್ ಥರ ಮಾಡಿ ನೀರನ್ನು ಅಂದರೆ ಒಂದು ನ್ಯಾಚುರಲ್ ನೀರನ್ನು ಹರಿಯೋ ಥರ ಒಂದು ಸಣ್ಣದ ಒಂದು ಇದನ್ನು ಪ್ರಾಪರ್ಟಿಯಲ್ಲಿ ಎಷ್ಟು ಫೋಟೋಗಳು ಎಷ್ಟು ಇದನ್ನೆಲ್ಲ ಇಟ್ಟಿದ್ದಾರೆ ಅಂತಂದರೆ ಇಲ್ಲಿ ಇದ್ದಷ್ಟು ಟೈಮ್ ಕಾಲ ಕಳೆದಿದ್ದೇ ಗೊತ್ತಾಗ್ತದೆ. ಅಷ್ಟು ಚೆನ್ನಾಗಿ ಇಲ್ಲಿ ಟೈಮ್ನ ಕಳೆದು ಹೊರಗಿನ ವಾತಾವರಣ ಎಲ್ಲ ಬರುತ್ತು. ಮತ್ತು ಮೊಬೈಲ್ ಕನೆಕ್ಟಿವಿಟಿ ಇಲ್ಲ, ಇಂಟರ್ನೆಟ್ ಕನೆಕ್ಷನ್ ಇಲ್ಲ. ಹಾಗಾಗಿ ಹೋಟೆಲ್ ರೂಮ್ಗಳಲ್ಲಿ ಇದೆ ವೈಫೈ ಕನೆಕ್ಷನ್ಸು, ಬಟ್ ನಮ್ಮ ಇದು ಮೊಬೈಲ್ದಿಲ್ಲೇ ಇರಲಿಲ್ಲ. ನಾವಂತೂ ಎಂಟ್ರಿ ಆದಾಗ ಅಲ್ಲಿ ರೂಮು ಗೇಟ್ ಒಳಗಡೆ ಎಂಟ್ರಿ ಆಗಬೇಕಾದ್ರೆ ಮೊಬೈಲ್ ಕನೆಕ್ಟಿವಿಟಿ ಇಲ್ದಲೆ ಅಲ್ಲೇ ಗಾರ್ಡ್ ಅವ್ರ ಹತ್ರ ಕನೆಕ್ಷನ್ ಇದು ಮಾಡಿ ವೈರ್ಲೆಸ್ ಇದರಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ದಾಯಿತು. ಇದು ರೂಮಿದು ವೈಬು ಅಷ್ಟೇ ತುಂಬ ಚೆನ್ನಾಗಿದೆ. ವುಡನ್ ಇದರಲ್ಲಿ ಇದು ಔಟ್ಸೈಡ್ದು ರೂಮು. ನೈಟ್ ವ್ಯೂ ಆಫ್ ದಿ ಡಿಫ್ರೆಂಟ್ ಕಾಟೇಜಸ್, ಅಲ್ಲೆಲ್ಲ ಕಾಟೇಜಸ್. ನಾವು ಸ್ವಲ್ಪ IB ಇದ್ವಿ. ಡಿಫ್ರೆಂಟ್ ಕಾಟೇಜಸ್ ವ್ಯೂ ಇದೆ. ಮತ್ತು ರೋಡ್ಗಳು ಮಳೆ ಬಂದಿದ್ರಿಂದ ಎಲ್ಲ ಎಲೆಗಳೆಲ್ಲ ವಾಶವಾಗಿ ಡಸ್ಟ್ ಎಲ್ಲ ಹೋಗಿ ತುಂಬ ಚೆನ್ನಾಗಿ ಶೈನಿಯಾಗಿ ಕಾಣಿಸ್ತಾ ಇದ್ವು. ನಾವು ಡಿಲೆಕ್ಸ್ ಕಾಟೇಜ್ ಮಾಡಿದ್ರಿಂದ 4 ಜನ ಇದ್ವಿ. ಡಿಲೆಕ್ಸ್ ಕಾಟೇಜ್ ಮಾಡಿದ್ವಿ, ಹಾಗಾಗಿ ಮಗನಿಗೆ ಮಗಳಿಗೆ ಮತ್ತು ನಮಗೆ ಅಂತ ಸಪ್ರೇಟು ಮಲಗುವ ವ್ಯವಸ್ಥೆ ಇತ್ತು. ಇದು ಕಾರಿಡಾರ್ ಇದೆ, ಏರಿಯಾ ಇದು ಬಾಲ್ಕನಿ ಏರಿಯಾ. 2 ಕಡೆಯಿಂದನೂ ಎಂಟ್ರಿ ಇತ್ತು. ಈ ಥರ ರೂಮ್ ಟೂರು ಇದು ಎಲ್ಲ ವುಡನ್ನಲ್ಲಿ ಅಲ್ಲಿ ಸಿಗುವಂಥ ಕಾಫಿ ಬೇರಿಂದ ಇದರಲ್ಲೇ ಲೈಟಿಂಗ್ ಲ್ಯಾಂಪ್ ಶೇಡ್ಸ್ ಆಗಲಿ, ಅದು ವಾಲ್ ಡೆಕೋರ್ ಆಗಲಿ ಎಲ್ಲ ಮಾಡಿದ್ದಾರೆ. ರಾತ್ರಿ ಎಲ್ಲ ಮಳೆ ಇದ್ದು, ಬೆಳಗಿನೂ ಸಣ್ಣದಕ್ಕೆ ದಿಢಿಯಾದ ಮಳೆ ಇಟ್ಕೊಂಡಿತ್ತು. ದಿಢಿ ಮಳೆ. ಇಲ್ಲಿ ಒಂದು ಈ ಮಳೆಯಲ್ಲಿ ಗ್ರೀನ್ ಟೀ ಎಂಜಾಯ್ ಮಾಡೋದು ಒಂದು ಒಳ್ಳೆ ಚೆನ್ನಾಗಿತ್ತು, ಅನ್ಬೋದಾಗಿತ್ತು. ಬೆಳಗಿಂದ ಒಂದು ವ್ಯೂ ಇದು. ಎಂಜಾಯ್ ಮಾಡಲಿಕ್ಕೆ ಬಾಲ್ಕನಿಯಲ್ಲಿ ತುಂಬ ಚೆನ್ನಾಗಿದೆ. ನಮ್ಮನ್ನು ನಾವು ಕಳ್ಕೊಬಿಡ್ಬೋದು ಅಷ್ಟು
ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಇಲ್ಲಿ ಕುತ್ಕೊಂಡು ಪ್ರಶಾಂತತೆ ಇದೆ. ಇಲ್ಲಿ ಒಂದು ಏರಿಯಾದಿಂದ ಒಂದು ಏರಿಯಾಗೆ ಹೋಗಬೇಕು ಅಂತಂದರೆ, ಈಗ ರೆಸಾರ್ಟಿಗೆ ಹೋಗಬೇಕು ಅಂತಂದರೆ ವಾಕಬಲ್ ಹೋದರೆ ತುಂಬ ದೂರ ಇದೆ. ಈ ಎಲಿವೇಶನ್ಸ್ ಹೋದ್ರಿಂದ ನಮ್ಗೆ ಒಂದು ಸ್ವಲ್ಪ ಸುಸ್ತು ಆಗ್ಬೋದು. ಅದರಿಂದ ಬಗ್ಗಿ ವೆಹಿಕಲ್ನ ಅರೇಂಜ್ ಮಾಡಿದರೆ ಅವ್ರಿಗೆ ಫೋನ್ ಮಾಡಿದ್ರೆ, ಇಂಟರ್ಕಾಮಿಂದ ಫೋನ್ ಮಾಡಿದ್ರೆ ಅವ್ರಿಗೆ ಬಗ್ಗಿ ಬಂದು ಬರುತ್ತೆ, ಕರ್ಕೊಂಡು ಹೋಗುತ್ತೆ. ಆ ಸ್ಪಾಟಲ್ಲಿ ಗ್ಲಾಸ್ ಹೌಸಾಗಿ, ರೆಸಾರ್ಟಿಗೆ, ರೆಸ್ಟೋರೆಂಟಿಗೆ ಮತ್ತು ಆ್ಯಕ್ಟಿವಿಟಿ ಏರಿಯಾಗೆ ಕರ್ಕೊಂಡು ಹೋಗ್ಬಿಡ್ತಿದ್ರು. ಮತ್ತು ಅಲ್ಲಿ ನಮ್ಮದೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ವಾಪಸ್ ಬಂದರೆ ಅಲ್ಲೇ ಬಗ್ಗಿ ಇರ್ತಿತ್ತು, ಅವ್ರು ಕರ್ಕೊಂಡು ಹೋಗಲ್ಲಿ ಬಿಡ್ತಿದ್ವಿ. ಮಳೆಗಾಲ ಆದರೆ ನೋಡಿ ಛತ್ರಿಗಳ ಅರೇಂಜ್ಮೆಂಟು ಮಾಡಿದ್ದಾರೆ ಅವರು. ಪ್ರತಿಯೊಂದು ಕಾಟೇಜ್ ಹೊರಗಡೆ ಛತ್ರಿಗಳಿಟ್ಟಿರ್ತಿದ್ರು. ತುಂಬ ಹಸಿರುಮಯವಾಗಿಷ್ಟು ಚೆನ್ನಾಗಿದೆ ವಾತಾವರಣ. ನಮ್ಮ ರೂಮು ಹಂಗಾಗಿ ನಿಲ್ಕೊಂಡು ನೋಡಿ ರೂಮಿಂದು ಹೊರಗಡೆಯಿಂದ ಇದು ನಂದು ಕಾಟೇಜ್ದು ವ್ಯೂ ತೋರಿಸ್ತಾ ಇದ್ದೀನಿ. ಡಿಲಕ್ಸ್ ಕಾಟೇಜ್ ಇತ್ತಿದ್ದು. ನಮಗೆ ಸುಮಾರು ಒಂದು ಪರ್ ಪೇರಿಗೆ 18,000 ಏನೋ ಆಗಿತ್ತು, ಇನ್ಕ್ಲೂಡಿಂಗ್ ಫುಡ್ಡೆಲ್ಲ. ವೀಕೆಂಡ್ಸಲ್ಲಾದರೆ ತುಂಬ ಕಾಸ್ಟ್ಲಿ ಇರುತ್ತೆ, ವೀಕ್ ಡೇಸಲ್ಲಿ ಸ್ವಲ್ಪ ಕಮ್ಮಿ. ಮತ್ತು ಇದು ರಿಸರ್ವೇಷನು ತುಂಬ ಫಾಸ್ಟಾಗಿ ರಿಸರ್ವ್ ಆಗೋದ್ರಿಂದ ಸ್ವಲ್ಪ ಅರ್ಲಿಯರ್ ಬರ್ಡ್ ಥರ ಇದಾಗಿ ರಿಸರ್ವ್ ಮಾಡಬೇಕಾಗತ್ತೆ. ಆ ಥರ ಇದೆ ಇದು. ಸುಮಾರು ತಿಂಗಳಿಂದ ಟ್ರೈ ಮಾಡ್ತಿದ್ವಿ. ಒಂದು 5 ಡೇ ರೈನಿ ಡೇಯಲ್ಲೇ ಸಿಕ್ತು. ಆ ರೈನಿ ಡೇಯಲ್ಲಿ ಸಿಕ್ಕಿದ್ದು ತುಂಬ ಚೆನ್ನಾಗಿತ್ತು. ಎಕ್ಸ್ಪೀರಿಯೆನ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ಆ ಟೈಮಲ್ಲಿ ಒಂದು ರಿಮೆಂಬರಿಂಗ್, ಒಂದು ಮೆಮೊರಬಲ್ ಇದ್ದಿದ್ದು ಸ್ಟೇ ಅಂತಲೇ ಹೇಳೋಕ್ಕೆ ಇಷ್ಟ ಆಗುತ್ತೆ ನನಗೆ. ಒಂದು ವೆಲ್ ಪ್ಲ್ಯಾನ್ಡ್, ವೆಲ್ ಇದಾಗಿ ಲ್ಯಾಂಡ್ಸ್ಕೇಪಿಂಗು, ಒಂದು ಒಳ್ಳೆಯದು ವೆಲ್ ಅರೇಂಜ್ಮೆಂಟ್ ಆಫ್ ಎನಿ ಫುಡ್ ಆಗಲಿ, ಟೇಸ್ಟಿಯರ್ ಫುಡ್ಡು, ಕಂಫರ್ಟೇಬಲ್ ಫುಡ್ಡು, ನೀರಾಗಲಿ ಎಲ್ಲನೂ ತುಂಬ ಚೆನ್ನಾಗಿ ಅರೇಂಜ್ ಇತ್ತು. ಒಮ್ಮೆ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಆಲ್.